ಹಿಂಗೆ ಆಡೋದಕ್ಕೆ ಕೊಡು ನಿಮ್ಮ ಹುಡುಗಿನ ಬಿಟ್ಟೋಗಿದ್ದೆ दूर से आया था ಶಾ ಪೆಟ್ರೋಲ್ ಲಕ್ಸ್ ಮನೆಗೆ ಹೊಂಟೋಗ್ಬಿಡಂದ ಮ್ಯಾಜಿಕರ್ कुछ भी नहीं आता रे ಏಯ್ ಕರ್ರೆ ಖಾಲಿ ರೋಡು ಎಷ್ಟು 20 ನಿಮಿಷ ಆಯ್ತಾ 450 ಕಿಲೋಮೀಟ್ರಿಂದ ಬಂದು ಮತ್ತೆ Okay, let's go. ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ಇವತ್ತು ಟೈಮ್ ಎಷ್ಟಷ್ಟ ಟೈಮು 11:09 ಸೊ 11:09 ಆಗೈತೆ. ಇನ್ನೂ ನಿದ್ದೆ ಬಂದಿಲ್ಲ. ನಾನು ಸಮೀರು ಮತ್ತು ಅವನ ಹೆಸರೇನು ನರಸಿಂಹ ನಾಲ್ಕಣ್ಣು. ಸೊ ಅದು ಇವತ್ತು ಊರಿಗೆ ಹೋಗ್ಬೇಕಾಗಿತ್ತು. ಅವ್ನು ಬಂದಮೇಲೆ ಕೇಳಿಸ್ತಿದ್ದೀರಿ. ಅವನು 11:50 ಹೋಗ್ಬೇಕಾಗಿತ್ತು. ನನ್ನ ಮಗನಿಗೋಸ್ಕರ ಇವತ್ತು ನನ್ನ ಕೆಲಸ ರಜಾ. ಅವ್ನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಟ್ರೈನ್ ಯಾವುದೋ ಟೈಮಿಗೆ ನೋಡೋ ಅಲ್ಲಿ ಕುತ್ಕೊಂಡು ನೋಡೋ ಗೊತ್ತಾ ಟ್ರೈನ್ ಆಲ್ರೆಡಿ ಮಗ ಅದಕ್ಕೆ ಹೇಳೋದು ಒಂದು ಗಾಗಲ್ಸ್ ಬಿಸ್ ನೋಡಿದರೆ ಕರೆಕ್ಟಾಗಿರೋದು. ಇವತ್ತು ನನ್ನ ಮಗನಿಂದ ಕೆಲಸ ರಜಾ ಹಾಕಿದ್ದೀನಿ ಗೈಸ್, ನಾನು ಹೋಗಿಲ್ಲ. ಸೊ ಅದಕ್ಕೇ ತುಂಬ ದಿನ ಆಯಿತು. ನಾನು ಸಮೀರು ನೈಟ್ ಔಟ್ ಹೋಗಿ, ಸೊ ಅದಕ್ಕೇ ಇವತ್ತು ಯಲಹಂಕಗೆ ಹೋಗ್ತಾಯಿದ್ದೀರಿ ಟೀ ಕುಡಿಯೋಕ್ಕೆ. ಆಲ್ಮೋಸ್ಟ್ ಎಷ್ಟು ದಿನ ಆಯಿತು ಒಂದೂವರೆ ವರ್ಷ 2 ವರ್ಷ ಆಗಿಲ್ಲ, 2 ವರ್ಷ ಆಯಿತು ಅಂದ್ಕೊಳ್ರಿ ನಾವು ಇಬ್ಬರು ಆಚೆ ಹೋಗಿ. ಸೊ ಫೈನಲಿ ಇವಾಗ ಹೋಗ್ತಾಯಿದ್ದೀರಿ. ಆ್ಯಂಡ್ ಅದು ಬಿಟ್ಟರೆ ನಾನು ನರಸಿಂಹ ಬೇರೆ ಬರ್ತಾವನಿರ್ರಿ. ಅವ್ನಿಗೆ ಐತಿ ಇವಾಗ ಫ್ಲ್ಯಾಶ್, ನಂದು ಚಾರ್ಜ್ ಬೇರೆ ಇಲ್ಲ ಗೈಸ್, ಫ್ಲ್ಯಾಶ್ ಆಫ್ ಆಗೋಯ್ತು. ಆ್ಯಂಡ್ ಬೆಳಕಿರೋ ಜಾಗದ ನಾನು ಬ್ಲಾಗ್ ಮಾಡ್ತೀನಿ, ಬನ್ನಿ ಹೋಗೋಣ. ಸೊ ಓಕೆ ಗೈಸ್, ನಾವು ಇಲ್ಲಿ ಫ್ಯೂಲ್ ಹಾಕ್ಸೋಣ ಅಂತ ಬಂದಿದ್ದೀರಿ. ಗಾಡೀಲಿ ಫ್ಯೂಲ್ ಇಲ್ಲ. ಪಾಪ ನರಸಿಂಹ ಹಿಂದೆ ಕುಂತ್ಕೊಂಡು ಫುಲ್ಲು ಬೇಜಾರೇ ಆಗ್ಬಿಟ್ಟು. ಅಯ್ಯೋ ಬೈಸಿಪ್ ತೋರಿಸೋ. ಏನೋ ಟೀ ಕೊಡ್ಸಿದ ಬಿಟ್ಟು ಬರೀ 100 ರೂಪಾಯಿ ತಂದಿದ್ಯಲ್ಲ ಪೆಟ್ರೋಲ್ಗೆ. ಅಯ್ಯೋ ಏನು ಹೇಳಿದಾಗಿತ್ತ ನೋಡಿ ಅವನು. ಅದು ಹಳೆ ನೋಟ್ ಕೊಟ್ಟು ನೋಡೋದನ್ನು. ಸೊ ಓಕೆ ಗಾಯ್ಸ್, ನರಸಿಂಹ ಪಾಪ ಫುಲ್ ಬೇಜಾರಾಗ್ಬಿಡು ನನ್ನ ಮೇಲೆ. ಬೇಜಾರಾಗ್ಬಿಟ್ಟಿದ್ಯಾ ಮಗ? ನಾನು ಯಾವಾಗ ಬೇಜಾರ ಇಲ್ಲ ತಾನೆ, ಇನ್ನೂ ಉರ್ಸ್ತೀರಿ ಫುಲ್ ಪಾಪ ಗಾಯ್ಸ್, ಫುಲ್ ಬರ್ನೌಟ್ ಆಗ್ಬಿಡೋ. ನಂಗೆ ಉರ್ಸಾಗ್ಬಿಟ್ಟಿದ್ದೀರ ಅವ್ನಿಗಂತೂ. ನಮ್ಮ ಡ್ರೈವರು ಪೆಟ್ರೋಲ್ ಹಾಕ್ಸ್ತಾವನೆ. ತೆಗಿಯೋ ಶಾ ಪೆಟ್ರೋಲ್ ಹಾಕ್ಸ್ ಮನೆಗೆ ಹೊಂಟೋಗ್ಬಿಡಂದ. ಓಯ್ ಏನ್ಲೇ ನಮ್ಮ ಜೊತೆ ಇದ್ದು ಎಷ್ಟು ಖುಷಿ ಆಗುತ್ತಲೇ ನಿಮಗೆ? ಶಾ ಎಷ್ಟು ಖುಷಿ ಆಗುತ್ತೆ ನಮ್ಮ ಜೊತೆ ಇದ್ರೆ ಅವ್ನಿಗೆ. ಯಾರು ಕೊಡದೇ ಇರೋ ಸುಖ ಕೊಡ್ತೀರಲ್ಲ ನಾವು. ಅವಳೇನೋ ಗಾಡೀಲಿ ನಾನೇ ಮಂಜು ಸಾವು ಕಾರಣ ಅವ್ರ ಫ್ರೆಂಡ್ಸೇ. ಹೌದೇನ್ಲ ಅನ್ಲೇ ನೀವು ಹಿಂದಿನ ಕರೆ ಅಲ್ಲ, ಹಿಂದಿನ ಕರೆ ಅಂದ್ಬಿಟ್ಟು ಹಿಂದಿನೇ ಮಾತಾಡ್ತಾವ ನೋಡು. ಯಾರದು ಟ್ಯಾಟೂಲ್? ಯಾರದು? ಸಚ್ ಬೋಲ್ ರಕ್ ಮಾ ಕಸಮ್. ಕಣ್ಣೆ ಮುಚ್ಚ ಆಡೋಣ ನರಸಿಂಹ. ನೀನೇ ಔಟ್. ಗ್ಲಾಸ್ ಬೀಚ್ನ ನಮ್ಮನ್ನ ಹುಡುಕ್ಬೇಕು. सभी हम लोग डालते हैं, ऐसा भी कट नहीं होता. ಬಿಚ್ಚಾಕ್ ಹೋಗ್ತಿಯಲ್ಲ ಲೇ, ಪ್ಯಾಂಟ್ ಬಿಚ್ಚಿ ಕಳಿಸ್ತಾರೆ ಇಲ್ಲಿಂದ. ನಗೀತ ನೋಡೋದಿ. ಏನು ಮಾಡ್ತಾಯಿದ್ಯೋ? ಯಾರೋ ಫೋನ್ ಮಾಡ್ತವ್ರೆ. ಯಾರದು? ನರಸಿಂಹ ಇಷ್ಟೊತ್ತಿಗೆ ಯಾರು? ಉರ್ಕೊಬಿಟ್ಟವ್ರೆ, ಹೇಳ್ಕೊಳಗೆ ಆಗ್ತಿಲ್ಲ ಅವ್ರಿಗೆ.
4 ಕಣ್ಣಿಂದ ಹೇಳ್ತಾವನು ಅದೆಲ್ಲ ಅಣ್ಣಂಗೆ. ಸೊ ಗೈಸ್, ಅರ್ಧ ಗಂಟೆ ಜರ್ನಿ ಮಾಡಿ ಟೀ ಕುಡಿಯೋಕ್ಕೆ ಬಂದಿದ್ದೀರಿ. ಇಂಥ ಅಣ್ಣಕ್ಕಪ್ಪ ಅರ್ಧ ಗಂಟೆ ಅಂತ. ಖಾಲಿ ರೋಡು ಎಷ್ಟು 20 ನಿಮಿಷ ಆಯ್ತಾ? ನೀನು ಊಟ 20 ನಿಮಿಷ ಆಗಿದ್ದಿಲ್ಲ ಅಲ್ಲಿ. ಇವನು ಇನ್ನೆಷ್ಟದ 10 ನಿಮಿಷದಲ್ಲಿ ಬಂದ. ಟೀ ಕುಡಿಯ ನರಸಿಂಹ. ಯಾಕೋ ಟೀ ಚಲ್ಬಿಟ್ಟು ಪಕ್ಕ ಟೀ ಚಲ್ತಾನೆ. ನಗ್ಸೂರ ಪಕ್ಕ ಟೀ ಪಕ್ಕ ಚಲ್ತಾನೆ. ನಗಿಲೆ ನಗಿಲೆ ನಗಿಲೆ. ನೀನು ಟೀ ಚೆಲ್ಬೇಕು, ನಾನು ನೋಡ್ಬೇಕು ನರಸಿಂಹ. ಹೌದು ಹೌದಲ್ಲ ಶಾ, ಹಿಂಗೆ ಗೊತ್ತು ಗೈ. ಅವ್ನಿಗೆ ಹೊಡೆದ್ರೆ ಹುಡುಗಿರ್ ಥರ ಆಡ್ತಾ ನೋಡ್ರಿ. ಇಲ್ಲ ಆವಾಗಲೇ ಕ್ಯಾಮ್ರಾ ಬಂತಲ್ಲ ಅದಕ್ಕೇನೆ. ಅಲ್ಲಿ ನೋಡ್ರಿ, 450 ಕಿಲೋಮೀಟ್ರಿಂದ ಬಂದವನಂತೆ ಟೀ ಕುಡ್ಸಕ್ಕೆ ಕರ್ಕೊಂಬಂದಿದ್ದೀವಿ. ಇವತ್ತು ಊರಿಗೆ ಹೋಗ್ಬೇಕಾಗಿತ್ತು. ನಿಜ ಹೇಳು. ಇನ್ನೇ 20 ಕಿಲೋಮೀಟ್ರಿಂದ ಬಂದು ಟೀ ಕುಡಿಸ್ತಾನೆ ಬಿಡ. 450 ಕಿಲೋಮೀಟ್ರಿಂದ ಬಂದು ಟೀ ಕುಡಿಸ್ತಾನೆ. ಹ್ಞೂ, ಸರಿ ಟೀ ನೀನೇ ಕೊಡಿಸ್ತಾ ಇದೆಯಾ? ಅದು ಬಿಡು. ಇನ್ನೇ ಅವನೇ ತಾನೇ ಹೇಳಿದ್ದು ನಿನ್ನ ಹತ್ರ 450 ಕಿಲೋಮೀಟ್ರಿಂದ ಬಂದು. ಮತ್ತೆ ಒಂದೇ ಕತೆ, ಒಂದೇ ಹಾಡು, ಒಂದೇ ರಾಗ. ಏನಾದ್ರು ಹೇಳು, 450 ಕಿಲೋಮೀಟ್ರಿಂದ ಬಂದು ನಾನು ಮರ್ಯಾದೆ ಕೊಡಲ್ಲ ಅಂತಾನೆ. ಅಲ್ಲ ಮತ್ತೆ ನಿಜ ಹೇಳು ಅಂತ ಇದೆಯಾ? ಇನ್ನೇನು ಹೇಳ್ಬೇಕು ನಿಜ? ಅವ್ನು ನಿಂತ್ಕೊಳ್ಳೋ ಸ್ಟೇನ್ ನೋಡ ನೋಡ್ರಿ ಗೈಸ್, ಹೊಡಿತಾರೆ. ಅನ್ನಾಗೇನು ನೋಡು, ಕಲೆ ತಕ್ಕ ಸುಮ್ಮನೆ ನಗಿಚಲು. ಅಯ್ಯೋ ಅಯ್ಯೋ ಗೈಸ್, ಪಾಪ ನರಸಿಂಹ ಹಿಂದೆ ಕುಂತ್ಕೊಳ್ಳೋಷ್ಟು ಕುಂತ್ಕೊಂಡ. ನನಗೆ ಸ್ವಲ್ಪ ನೋವು ಬರ್ಸ್ಬಿಟ್ಟ. ಇಲ್ಲ ಬೆನ್ನು ನರಸಿಂಹಗೆ ಬೆನ್ನು ಆಗ್ತೈತೆ. ಅವ್ನು ಕುಂತ್ಕೊಳ್ಳೋಷ್ಟು ಐತಿ. ಏನೋ ಬೆಂಕಿ ಬಣ್ಣದಲ್ಲಿ ಮಾಡು ಮ್ಯಾಜಿಕ್ ಕರ್. ಕುಚ್ ಬಿ नहीं आता रे. ಏಯ್ ಕರ್ರೆ, ನಾನು ಮಾಡ್ತೀನಿ. ಕಣ್ಮುಚ್ಚ ಅವ್ನಿಗೆ ಕಣ್ಣು ಅವ್ನು ಕಣ್ಣು ಮುಚ್ಚೋದು ಬೇಡ ಕಣ, ಗ್ಲಾಸ್ ತೆಗಿಲಿ. मेरे को पता चला तू करता क्या. एक मिनट ಉಸ್ಕು ಕರ್ತು. ಏಯ್ ಇವ್ನಿಗೆ ಕಣ್ಣೇನಕ್ಕೆ ಮುಚ್ಚು ಅಂತೀಯ? ಗ್ಲಾಸ್ ತೆಗೋದ್ರೆ ಸಾಕು, ಕಣ್ಣು ಮುಚ್ಚಿದಂಗೆ ಇರುತ್ತೆ ಅವ್ನಿಗೆ. ಗಂಟನ್ನು ಬೆಂಕಿ ಇಡ್ತಾನೆ ನರಸಿಂಹ. ಒಟ್ಟಿನಲ್ಲಿ ಪೆಟ್ರೋಲ್ ಆಗಿ ಬೆಂಕಿ ಇಡ್ತಾನೆ. ಅಳ್ತಾನ ಅವನು. ಕಣ್ಣೋಡ ಒಂದು ಅವ್ನು ಕಣ್ಣೋಡ ಒಂದು ಹಿಂಗೆ ಆಡೋದಕ್ಕೆ ಕೊಡು ನಿಮ್ಮ ಹುಡುಗಿನ ಬಿಟ್ಟೋಗಿದ್ದೆ. ಆಯ್ತಾರ ಹಿಂಗೆ ಆಡೋದಕ್ಕೆ ಕೊಡ ನಿಮ್ಮ ಹುಡುಗಿನ ಬಿಟ್ಟೋಗಿದ್ದು ನೋಡು. ಏಯ್ ಸೊ ಓಕೆ ಗೈಸ್, ಪಾಪ ಫೈನಲಿ ಸಮೀರು ಮನೆಗೆ ಹೋಗ್ತವನೆ. ಬಾಯ್ ಶಾ. ಇದ್ದೇ ಎಳಿತಾ ಇದ್ದ ಅವನಿಗೆ. ತೇರೆ ಜಾಗತೆ ಇನ್ನೂ ಟೈಮ್ ಆಗಿಲ್ಲ ಏನಿಲ್ಲ ನಿಂಗೆ? ಇನ್ನೂ ಟೈಮ್ ಆಗಿಲ್ಲ. ಸರಿ ಬಾಯ್. ಇದೆ ಸವೇರೆ ಇतना दूर से आया तो लौड़ा ಈ ಅಂಡಾಡಿ ನನ್ನ ಮಗನ ಬೇರೆ ಮನೆಗೆ ಬಿಟ್ಟು ಹೋಗ್ಬೇಕು. ನಾನು ಫುಲ್ ಟಯರ್ಡ್ ಆಗಿಬಿಟ್ಟೆ, ನಿದ್ದೆ ಹೆವಿ ಬರ್ತೈತೆ. ಬನ್ನಿ ಹೋಗೋಣ. ಬಾಯ್ ಮಾಡಲೇ? ಬಾಯ್ ಮಾಡೋಕೆ ಒಂದು ನಿಮಿಷನ. ಬಾಯ್. ಗೇಟ್ ಏನಕ್ಕೆ ಓಪನ್ ಮಾಡಿದೆ? ಸರಿ. ಸೊ ಬನ್ನಿ, ಇವಾಗ ಸ್ಟೋರ್ ಹೋಗಬೇಕು. ಬನ್ನಿ ಮನೆಗೆ ಹೋಗಿ ಬ್ಲಾಗ್ನ ಎಂಡ್ ಮಾಡ್ತೀನಿ ನಾನು. ಸೊ ಓಕೆ ಗೈಸ್, ನಿನ್ನೆ ಫೈನಲಿ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ ನಾನು. ನೈಟು ಮನೆಗೆ ಬರೋಷ್ಟರಲ್ಲಿ 1-1:30 ಆಗೋಗಿತ್ತು. ಆ್ಯಂಡ್ ಫೋನಲ್ಲಿ ಬಿಟ್ಟರೆ ಚಾರ್ಜ್ ಇದ್ದಿಲ್ಲ. ಸೊ ಅದು ಬಿಟ್ಟರೆ ನಾವು ತುಂಬ ದಿನ ಆಗೋಗಿತ್ತು ಗೈಸ್. ನೈಟ್ ಹೊರಟೋಗಿ ಆ ಥರ ಯಲಹಂಕಕ್ಕೆ ಟೀ ಕುಡಿಯೋಕೆ ಹೋಗಿ ತುಂಬ 1.5 ವರ್ಷ 2 ವರ್ಷ ಆಗಿತ್ತು. ನಿನ್ನೆ ಹೋದಾಗ ನಿಜವಾಗ್ಲೂ ಒಂಥರ ಡ್ರೀಮ್ ಅಂದ್ಕೊಳ್ಳಿ. ಡ್ರೀಮ್ ಅಲ್ಲ, ಒಂಥರ ಮೆಮೊರೀಸ್ ಅಂದ್ಕೊಳ್ಳಿ. ಹಳೆ ಮೆಮೊರೀಸ್ ಎಲ್ಲ ಜ್ಞಾಪನ ಬಂತು. ಎನಿವೆ ಏನಂದರೆ ಗೈಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಮೊದಲು ಥರ ಇವೆ, ಅವಾಗ ಯಾರೂ ಇಲ್ಲ ಗೈಸ್. ಫುಲ್ಲು ಬ್ಯುಸಿ ಆಗಿಬಿಡೋರು. ಅವ್ರ ಕೆಲಸ, ಮನೆ ಅದಕ್ಕೆ ಸಿಗೋದು ತುಂಬ ಕಮ್ಮಿ ಆಗಿಬಿಟ್ಟಿದ್ದೀರಿ. ಸೊ ಅದರಿಂದನೇ ಹೋಗ್ತಿಲ್ಲ ಅಷ್ಟೇ, ಏನಿಲ್ಲ. ಚೆನ್ನಾಗಿತ್ತು ಒಂಥರ. ನೆನ್ನೆ ದಿನ
ಒಳ್ಳೆ ಮೆಮೊರೀಸ್ ಕ್ಯಾಪ್ನಾಗ ಬಂತು ನಾನು ಹೋಗಿದ್ದ ದಿನ. ಏನಿವೆ ಇವಾಗಿದ್ದೆ ನನ್ನ ಟೈಮ್ 12:30 ಆಗೈಸ್. ಇವಾಗಿದ್ದು ಇಲ್ಲಿ ಎಷ್ಟು ಫೋನ್ ಬಂದೈತೆ ಅಂದರೆ ಅಪ್ಪ. ಸೊ ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂದ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಬ್ಲಾಗ್ ಸಿಗುವ.